भालकी तालुके के कट्टीटुगम गांव निवासी प्रथम श्रेणी ठेकेदार 26 वर्षीय सचिन मोहनप्पा पांचाल के घर का दौरा मंत्री, विपक्षी नेता और आमजन कर रहे हैं। ऐसे में आज भाजपा के नेताओं ने दौरा कर सचिन के परिवार से मुलाकात कर परिवार को सांत्वना दी। इस दौरान सभी भाजपा नेता कांग्रेस पर वार करने का कोई अवसर नहीं गंवा रहे हैं। आज बसपा कल्याण के विधायक छन्नू सलगार, सेडम के पूर्व विधायक राजकुमार, भालकी के पूर्व विधायक प्रकाश खंडरे, बीदर जिला भाजपा अध्यक्ष सोमनाथ पाटिल हुडगी ने परिवार से मुलाकात की और मीडिया से बात की। ವಿಶೇಷ ಸಂವಾದದಾತ ಸರ್ಚ್ ಮಾಡ್ಲಕ್ಕ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಅಂತ ನಾವು ಹುಡ್ಕೋತಿದ್ದೇವ್ರಿ ಸರ್. ನಾವು 4 ಜನ ಹೆಣ್ಮಕ್ಳು ಕೂಡ ಹುಡುಕಿವಿ ಸರ್. ಸ್ಟೇಷನ್, ಬಸ್ ಸ್ಟ್ಯಾಂಡ್, ಈವನ್ ಒಂದು ಲಾರ್ಜ್ ಹೋಟೆಲ್ ಎಲ್ಲ ಹುಡುಕ್ತೇವೆ. ಮುಂಚೆ ಏನಾರ ಹೇಳಿದ್ದು ನಿಮ್ಮ ಮನೆಗೆ ಏನು ಹೇಳ್ಕೊಂಡಿಲ್ಲ ಸರ್. ಅವ ಏನಾರ ಹೇಳ್ಕೊತಿದ್ದ ಅನ್ನೋದು ನಾವು ಎಲ್ಲ ಸಣ್ಣ ಅವನೇನ ಲಾಸ್ಟ್ ಅವನೇ ರೀ ಸರ್. ಬಾಳ ಕಡುಬಡ ಅಂತಂತೀವಿ ಅವ್ರಿಗೆ ಎಲ್ಲರಿಗೆ ಡಬಲ್ ಗ್ರಾಜುಯೇಷನ್. ಎಷ್ಟು ಜನ ಮಕ್ಕಳು? ಸರ್ 8 ಜನ ಸರ್. 5 ಜನ ಹೆಣ್ಮಕ್ಳು ಅವನಿಲ್ಲ ಅಷ್ಟೇ. ಎಲ್ಲರೂ ಪಿಜಿ ಮಾಡ್ತೀವಿ. ಕಂಪ್ಲೇಂಟ್ ಕೊಡ್ಲಕ್ಕೆ ಹೋದ್ರೆ ವಾಲ್ ಅಂದ್ರು ಸಾಯಂಕಾಲ 7:00 ಹೋಗಿ ನೀವು ಯಾರಿಗೆ ಭೇಟಿ ನಾವು ಸಡನ್ಲಿ ಅಂಜಿ ಇಬ್ರೇ ಬಿದರ್ಕಿರ್ತೀರಿ ಇದು ಕನ್ಸ್ಟ್ರಕ್ಷನ್ ಮತ್ತೆ ಅದ್ರ ಬಾದ ಇದು ಆಯ್ತಾ ಸರ್? ಇಲ್ಲಿ 7:00 ಹೋದಿವ್ರಿ ಸರ್. ಆಯ್ತು ನೀ ಅಮ್ಮ ನೀನಿಗೆ ಹೋಗು. ಆಮೇಲೆ ಪೋಸ್ಟ್ ನೋಡಿ ಸರ್ ನಗ್ತಾರಿ ಸರ್. ಸಟ್ ಆದ್ಮೇಲೆ ಪೋಸ್ಟ್ ಹಾಕ್ಯಾನ ಅಥವಾ ಇವನೇ ಹಾಕ್ಯಾನ, ಇವಂದೇ ಹ್ಯಾಂಡ್ ರೈಟಿಂಗ್ ಅವನ ಮತ್ತೆ ಬೇರೆ ಇರ್ದವ ಸರ್. ಹಿಂಗೆಲ್ಲ ಕೇಳತ್ತಾರಿ ಸರ್. ಅವ್ರ ಕ್ಷೇತ್ರದ ಜನ ಇವರು, ಅವ್ರ ವೋಟರ್. ಸಚಿನ್ ಕೂಡ ಒಬ್ಬ ವೋಟರ್. ಅವರು ಡೆತ್ ಆದ್ರೆ ಇವ್ರು ಎಲ್ಲೋ ಇವೇನ್ರಿ ಅಂಥದ್ದು? ಇವ್ರಿಗೆ ಏನು ದೇಶ ಹೊತ್ತಿ ಉರಿತಾ ಇದೆಯಾ? ಇವ್ರು ಹೋಗಿ ಅಲ್ಲಿ ನಿಂತು ಆರಿಸ್ಬೇಕಾಗಿದೆಯಾ? ಗಡಿ ರಕ್ಷಣೆ ಮಾಡಕ್ ಹೋಗ್ಬೇಕಾ? ಸಚಿವರು ತಕ್ಷಣ ಬರ್ಬೇಕ್ರಿ. ಇಲ್ಲಿರೋಂಥ MP ಎಲ್ಲಿದ್ದಾರೆ? ಅವ್ರು ಯಾಕೆ ಬರಲಿಲ್ಲ ಇಲ್ಲಿಗೆ? ಸಾಂತ್ವನ ಹೇಳೋಂಥ ಪ್ರಯತ್ನ ಮಾಡಲಿಲ್ಲ. ಸರ್ಕಾರದ ಮೇಲೆ ಒತ್ತಡ ತಂದು ಈಶ್ವರ್ ಖಂಡ್ರೆ ಅವರು 1 ಕೋಟಿ ರೂಪಾಯಿ ಪರಿಹಾರ ಕೊಡಿಸ್ಬೇಕು. ಮುಖ್ಯಮಂತ್ರಿಗಳಿಗೆ ಇದನ್ನ CBI ಒಪ್ಪಿಸ್ಬೇಕು. ಅವಾಗ ನಾವು ನಿಜವಾಗ್ಲೂ ಶಾಬಾಸ್ ಈಶ್ವರ್ ಖಂಡ್ರೆ ಅವರೇ ಅಂತ ನಾವು ಹೇಳ್ತೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಇವತ್ತು ಅವರು 5 ಗ್ಯಾರಂಟಿಗಳ ಜೊತೆ 6ನೇ ಗ್ಯಾರಂಟಿ ಕೊಟ್ಟಿದ್ದಾರೆ. ಅದು ಆತ್ಮಹತ್ಯೆ ಗ್ಯಾರಂಟಿ. ಇದು ಮೊದಲನೇ ಆತ್ಮಹತ್ಯೆ ಅಲ್ಲ. ನಮ್ಮ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ ನಂತರ ದೊಡ್ಡ ಪ್ರಕರಣ ಹೊರಗಡೆ ಬಂತು. ಎರಡನೇದು ಲಕ್ಷ್ಮೀ ಹೆಬ್ಬಾಳ್ಕರ್ PA ಹೆಸರು ಬರೆದಿತ್ತು. ಅಲ್ಲೂ ಒಬ್ಬ ಕ್ಲರ್ಕ್, ಸರ್ಕಾರಿ ನೌಕರ, ಅವನು ಆತ್ಮಹತ್ಯೆ ಮಾಡಿಕೊಂಡು ಇಲ್ಲಿವರೆಗೆ ಅದು ಹಾಗೆ ಉಳಿದಿದೆ. ಇವತ್ತ ಸಚಿನ್ ಪ್ರಕರಣ ಬಹಳ ದುರಂತ. ಒಬ್ಬ ಯುವಕ ಕಡು ಬಡತನದಲ್ಲಿ ಹುಟ್ಟಿ ಇವತ್ತು ಅಷ್ಟು ಎತ್ತರಕ್ಕೆ ಬೆಳೆದಾನಂದ್ರೆ ಮುಂದಿನ ದಿನದಲ್ಲಿ ಒಂದು ಆಯುಷ್ಯದಲ್ಲಿ ಅವ ಬಹುಶಃ ಅವನ ಟ್ಯಾಲೆಂಟ್ ನೋಡಿದರೆ ಅವನ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂಥ ಒಂದು ವ್ಯಕ್ತಿತ್ವ ಅವನಲ್ಲಿತ್ತು. ಅವನದು ಡೆತ್ ನೋಟ್ ನೋಡಿದಾಗ 11 ಪೇಜ್ಗಳ ಡೆತ್ ನೋಟು, ಅವನ ಹ್ಯಾಂಡ್ ರೈಟಿಂಗು, ಅದನ್ನೆಲ್ಲ ನೋಡಿದರೆ ನಮಗೆ ಗಮನಕ್ಕೆ ಬರ್ತದೆ. ಆದರೆ ಇದು ನಾಚಿಕೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿಗೆ. ಇವತ್ತು ಸಚಿನ್ ಸಾಯಲಿಕ್ಕೆ ಅವ್ರು ಹೆದರಿಕೆ ಮಾಡಿರೋದು, ಹೆದರಿಸಿರೋದು ಒಂದು ಭಾಗ ಆಗಿದ್ದರೆ, ಎರಡನೇದು ನೇರವಾಗಿ ಸರ್ಕಾರದ ಭ್ರಷ್ಟಾಚಾರ ಇದರಲ್ಲಿ ಅಡಗಿದೆ. ಆ ರಾಜು ಕಪ್ನೂರ್ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಇರುವಂಥ ವ್ಯಕ್ತಿ. ಇವತ್ತು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರೇ ಫೋನ್ ಮಾಡಿ ಅಧಿಕಾರಿಗೆ ಹೇಳಿದಾರ ಅಂತೇಳಿ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಅಂದರೆ ಇವರು ಕಮಿಷನ್ ಪಡೆಯೋದಕ್ಕೋಸ್ಕರ ಗುತ್ತೇದಾರಿ ಇಸ್ಕೊಟ್ಟು ಯಾರಿಗೂ ಅಮಾಯಕರನ್ನು ಮುಂದೆ ಮಾಡಿ ಕಮಿಷನ್ ಹೊಡೆಯೋದು, ಕಳಪೆ ಕಾಮಗಾರಿ ಮಾಡೋದು, ನಮ್ಮ ಸಚಿನ್ ಪಚಾಳ್ ಅಂತವ್ರನ್ನ ಮುಂದೆ ಮಾಡಿ ಲೂಟಿ ಮಾಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಂದು ಸಣ್ಣ ನಾಯಿಗೆ ಏನಾದರೂ ಆದರೂ ಕೂಡ ಹೇಳಿಕೆ ಕೊಡುವಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತಿನವರೆಗೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರ ಕ್ಷೇತ್ರದಲ್ಲಿ ಆದಂಥ ಘಟನೆ, ಇವತ್ತು ಅವರು ಮತದಾರರಿರುವಂಥ ಸಚಿನ್ ಮತ್ತು ಅವ್ರ ಕುಟುಂಬ ಇಷ್ಟೆಲ್ಲ ಅನಾಹುತ ಆದರೂ ಕೂಡ ಇದ್ರ ಬಗ್ಗೆ ಸ್ವಲ್ಪನೂ ಧ್ವನಿ ಎತ್ತಿಲ್ಲ. ಇದನ್ನು ನಾವು ಖಂಡಿಸ್ತೀವಿ. ಇವತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ